ಚಿಕ್ಕೋಡಿ ಪುರಸಭೆ ಕಾರ್ಮಿಕರ 3 ದಿನಗಳ ನಿರಂತರ ಮುಷ್ಕರ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಈಗ ಸರ್ಕಾರಕ್ಕೆ ಒತ್ತಡವನ್ನು ಹೇರಲಾಗಿದೆ. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಮುಖ್ಯಸ್ಥರು ನಮ್ಮ ವಾಹಿನಿಯೊಂದಿಗೆ ಮಾಹಿತಿಯನ್ನು ನೀಡಿದ್ದು ಕೇಳೋಣ ಬನ್ನಿ. ಅಷ್ಟಕ್ಕೂ ಇವರ ಬೇಡಿಕೆಗಳು ಮತ್ತು ಇವರ ಮುಷ್ಕರ ಮಾಡುತ್ತಿರುವುದು ಏಕೆ ಎಂಬುದರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಕೇಳೋಣ ಬನ್ನಿ. ಕರ್ನಾಟಕ ರಾಜ್ಯ ಪೌರ ಸಂಘಕ್ಕೆ ಎಲ್ಲವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಹಕ್ಕಕ್ಕಾಗಿ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ ಏನೇ ಬರಲಿ, ಏನೇ ಬರಲಿ, ಕರ್ನಾಟಕ ರಾಜ್ಯ ಪೌರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸಂಘಕ್ಕೆ ಎಲ್ಲ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಇವತ್ತಿನ ದಿವಸ ಮುಷ್ಕರಕ್ಕೆ 3ನೇ ದಿವಸ ಪಾದಾರ್ಪಣೆ ಮಾಡ್ತದೆ. ಯಾಕೆಂದರೆ ಇದಕ್ಕಿಂತ ಪೂರ್ವದಲ್ಲಿ 45 ದಿನಗಳ ಕಾಲಾವಕಾಶವನ್ನು ಕೊಟ್ಟು ಪ್ರತಿನಿತ್ಯ ಅಂದರೆ ನಮ್ಮ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ತಹಶೀಲ್ದಾರ್ ಸಾಹೇಬರಾಗಿರ್ಬೋದು, ಎಸ್ ಸಾಹೇಬರಾಗಿರ್ಬೋದು ಹಾಗೂ ಮಾನ್ಯ ಸಚಿವರು, ಸಂಸದರಾಗಿರ್ಬೋದು ಎಲ್ಲರಿಗೂ ಕೂಡ ಈಗಾಗಲೇ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಅದು ಅಲ್ಲದೆ ನಾವು 45 ದಿನಗಳ ಕಾಲಾವಕಾಶ ನಮ್ಮ ರಾಜ್ಯಾಧ್ಯಕ್ಷರಂದರೆ ಕೆ ಪ್ರಭಾಕರ್ ಸರ್ ಅವರ ಒಂದು ಆದ್ಯತೆ ಮೇರೆಗೆ ನಾವು 45 ದಿನಗಳವರೆಗೆ ಬಲಗೈಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಯಾವುದೇ ರೀತಿಯಾದ ಮಹಾಜನತೆಗೆ ಅಂದರೆ ಜನರಿಗೆ ತೊಂದರೆ ಆಗದಂತೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ವಿ. ಆದರೂ ಕೂಡ ಈ ಮನವಿ ಪತ್ರವನ್ನಾಗಲಿ ಅಥವಾ ನಮ್ಮ ಜಿಲ್ಲೆಯ ಡಿ ಸಿ ಸಾಹೇಬರಾಗಲಿ ಅಥವಾ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳಾಗಲಿ ಯಾವುದೇ ರೀತಿಯಾದ ಉತ್ತರವನ್ನು ಕೊಡದೇ ಇದ್ದ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯಾದ್ಯಂತ 338 ನಗರ ಸ್ಥಳೀಯ ಸಂಸ್ಥೆಗಳು, ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರಸಭೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ, ಆಫೀಸ್ ಸ್ಟಾಫ್ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತಿನ ದಿವಸ ರಾಜ್ಯಾದ್ಯಂತ ನಾವು ಮುಷ್ಕರವನ್ನು 3ನೇ ದಿವಸಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಅದರ ಪರ್ಯಾಯವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಮುಂಚೂಣಿಯಲ್ಲಿದ್ದಾರೆ. ಅಂದರೆ ಈಗಾಗಲೇ ನಮ್ಮ ಪೌರಾಡಳಿತ ಸಚಿವರಾಗಿರ್ತಕ್ಕಂತಹ ರಹೀಮ್ಖಾನ್ ಸಾಹೇಬರವರು ಕೂಡ ಒಂದು ದೂರವಾಣಿ ಮುಖಾಂತರ ಸಂಭಾಷಣೆ ನಡೆಸಿದ್ರು. ತದನಂತರ ಅವರು ಆ ಸಂಭಾಷಣೆಗೆ ಮನೆಯದೇ ಇದ್ದ ತಕ್ಷಣ ಇವತ್ತಿನ ದಿವಸ ಅವ್ರನ್ನ ಕರೆದು ಒಂದು ಅಂದರೆ ನಮ್ಮ ನ್ಯಾಯಯುತ ಸಮ್ಮತ ಬೇಡಿಕೆಯನ್ನು ಈಡೇರಲಿಕ್ಕೆ ಅವರು ಮುಂದಾಗ್ತಾ ಇದ್ದಾರೆ ಎಂಬ ಮಾತನ್ನು ಕೇಳಿ ಬರ್ತಾ ಇದೆ. ಆದರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಯಾವುದೇ ರೀತಿಯಾದ ಮಾತುಗಳು ಬೇಡ, ಲಿಖಿತ ಬರವಣಿಗೆಯಲ್ಲಿ ನಮಗೆ ಕೊಟ್ಟರೆ ಮಾತ್ರ ನಾವು ಮುಷ್ಕರನ್ನು ಹಿಂದೆ ತೆಗೆದು ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಹೋರಾಟದ ಪ್ರಯುಕ್ತ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ತಾ ಇದೆ. ಯಾಕೆಂದರೆ ನಗರ ಸ್ವಚ್ಛತೆ ಆಗ್ತಾ ಇಲ್ಲ, ಎಲ್ಲ ಕೊಳತು ಗಮನ ಆಗ್ತಾ ಇದೆ. ಅಂದರೆ ಪೌರ ಕಾರ್ಮಿಕರಿಲ್ಲದೆ ಇರೋಂತಹ ಊರು ಅಂದರೆ ಅಲ್ಲಿ ರೋಗ ರುಜಿನಗಳು ಹುಟ್ಟುವಂಥ ಊರು ತವರೂರು ಆಗ್ತಾ ಇದೆ. ಯಾಕೆಂದರೆ ಪ್ರತಿನಿತ್ಯ ಬೆಳಗಿನ ಜಾವ ಸ್ವಚ್ಛತೆ ಕಾರ್ಯ ಮಾಡಿದಾದ ನಂತರ ಎಲ್ಲ ಎಲ್ಲರೂ ಜನರು ಕೂಡ ನಡೆದಾಡುವುದಾಗಲಿ ಎಲ್ಲ ಪ್ರತಿ ಬೆಳಗಿನ ಜಾವ ಎಲ್ಲ ಸಂಚಲನ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ದಿವಸ ನಾವು 3ನೇ ದಿವಸ ನಗರ ಸ್ವಚ್ಛತೆಯನ್ನು ಮಾಡಿಲ್ಲ. ಆದ್ದರಿಂದ ಬಹಳ ಎದ್ದು ಗಬ್ಬು ನಾರ್ತಾ ಇದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಬೇಡಿಕೆಗೆ ಮಂಡ್ಯ ಇದ್ದಲ್ಲಿ ಈ ಎಲ್ಲ ರಾಜ್ಯಾದ್ಯಂತ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳು ಒಂದು ರೋಗ ತರುವಂಥ ಒಂದು ಮಾದರಿಯಾಗಿ ಹೊರಹೊಮ್ತಾ ಇದೆ. ಅದಲ್ಲದೆ ನಿಮಗೆ ತಿಳಿತಾ ಇದೆ, ಈಗಾಗಲೇ ಕೊರೋನಾ ಮತ್ತೆ ಮರುಕಳಿಸ್ತಾ ಇದೆ ಎಂಬ ಮಾತನ್ನು ಕೇಳ್ತಾ ಇದ್ದಾರೆ. ಆದರೆ ಇತ್ತ ಕಡೆಗೆ ಪೌರ ಕಾರ್ಮಿಕರು 2018ರಲ್ಲಿ ಪೌರ ಕಾರ್ಮಿಕರು ಒಂದು ಕೊರೋನಾ ಸಂದರ್ಭದಲ್ಲಿ ಎಂತಹ ಕಾರ್ಯವನ್ನು ಮಾಡಿದ್ದಾರೆ ಅಂದರೆ ಇಡೀ ರಾಜ್ಯವೆಲ್ಲ ಸ್ಥಗಿತಗೊಂಡಾಕ್ಷಣಕ್ಕೆ ಸಹಿತ ಆಗಲೂ ಕೂಡ ಪೌರ ಕಾರ್ಮಿಕರು ಬೆಳಗಿನ ಜಾವದಿಂದ ಸಾಯಂಕಾಲವರೆಗೆ ತಮ್ಮ ಕಾರ್ಯನಿರತರಾಗ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ಅವರು ಒಂದು ಯೋಧರೆಂದು ಹೆಸರಿಟ್ಟರು. ಆದರೆ ಆದ ಸಂದರ್ಭದಲ್ಲಿ ಮರೆತು ಬಿಟ್ಟಿದ್ದಾರೆ. ಈಗ ಅದೇ ಮರುಕಳಿಸ್ತಾ ಇದ್ದೇವೆ. ನಮ್ಮ ಬೇಡಿಕೆ ಈಡೇರದಿದ್ದರೆ ನಾವು ಈ ಮುಷ್ಕರವನ್ನು ಮುಂದುವರಿತಾ ಇದ್ದೇವೆ. ನಮ್ಮ ಕಡೆ ಕಣ್ತರದು ನೋಡ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಇವತ್ತಿನ ದಿವಸ ನಾವು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇವೆ, ನೀವು ಮುಷ್ಕರವನ್ನು ಹಿಂದೆ ತಗೊಳ್ಳಿ ಎಂದು ನಮ್ಮ ಪೌರಾಡಳಿತ ಸಚಿವರು ರಹೀಮ್ಖಾನ್ ಸಾಹೇಬರು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯಾಧ್ಯಕ್ಷರು ಒಪ್ಪಿಗೆ ಕೊಡ್ತಾ ಇಲ್ಲ. ಯಾಕಂದರೆ ಲಿಖಿತದಲ್ಲಿ ಕೊಟ್ಟರೆ ಮಾತ್ರ ನಾವು ಮುಷ್ಕರವನ್ನು ಹಿಂದೆ ತಗೊಳ್ತೇವೆ ಮಾತನ್ನು ಹೇಳ್ತಾ ಇದ್ದಾರೆ. ಸೋಮಯ್ಯ ಹಿರೇಮಠ ಸದಸ್ಯ. ಕೊಳಚೆಯಲ್ಲಿ ಕೆಲಸ ಮಾಡ್ತಾರೆ, ಉಳಿಕೆ ಡಿಪಾರ್ಟ್ಮೆಂಟ್ದವ್ರು ಯಾರು ಕೊಳಚೆಯಲ್ಲಿ ಕೆಲಸ ಮಾಡಲ್ಲ. ಅವ್ರಿಗೆ ಏನು ಕೊಡ್ತಾರೆ ಸವಲತ್ತು, ಅದೇ ಸವಲತ್ತು ನಮಗೆ ಕೂಡ ಅದಕ್ಕೆ ನಮ್ಮ ಸರ್ಕಾರದ ಅವ್ರೇನಂತಾರೆ ಸರ್ಕಾರದವ್ರು, ನಿಮ್ಗೆ ಪರ್ಮೆಂಟ್ ಮಾಡಿದ್ರೆ ನಾವು ಸರ್ಕಾರಕ್ಕೆ ಹೊರೆ ಆಗುತ್ತೆ. ನಾ ಅಂತೇನು ನೀವು 5 ಗ್ಯಾರಂಟಿ ಕೊಟ್ಟಿದ್ದೀರಿ, ಇಲ್ಲಿಗೆ ಅವು ಹೊನೆ ಆಗತ್ತಿಲ್ಲ. 2,000 ರೂಪಾಯಿ ಕೊಡಾತೀರಿ, ಯಾಕೆ ಕೊಡೋದಿರಿ? ಬಸ್ ಫ್ರೀ ಕೊಡೋದಿರಿ, ನಾವು ಕೂಡ ತಿಳಿದ್ದು. ಮತ್ತು ಅವ್ರು ಅದನ್ನು ತಮಗೆ ತಿಳಿದಂಗೆ ರೊಕ್ಕ ಬಳಸ್ಕೊತೊಂಡಿದ್ದಾರೆ. ಆ ದುಡ್ಡು ಯಾರ್ದು? ನಮ್ಮ ಸಾರ್ವಜನಿಕ ದುಡ್ಡು. ಇವ್ರು ಯಾರು ಕೊಡೋರು ಗ್ಯಾರಂಟಿಗಳು? ಅದಕ್ಕೆ ನಾವು ನಮ್ಮ ಮುಷ್ಕರ ರಾಜ್ಯಾಂತ ನಡೆದಿದೆ. ನಮ್ಮ ಬೇಡಿಕೆಗಳು ಈಡೇರುವವರೆಗೆ
ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಅಪ್ಪನೇ ಕೊಟ್ಟ ಮ್ಯಾಗೆ ನಾವು ಮುಷ್ಕರವನ್ನು ಮುಕ್ತಾಯಗೊಳಿಸಿವು. ನಮ್ಮ ರಾಜ್ಯಾಧ್ಯಕ್ಷರು ಅಪ್ಪನೇ ಕೊಡೋದಿಲ್ಲ, ನಾವು ಮುಷ್ಕರ ಮುಂದೂಡಿಸುವುದು. ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ನಾವು 3ನೇ ದಿನ ಕಾರ್ಯಕ್ರಮ. ಈ ದಿನ 3ನೇ ದಿನ ಮುಷ್ಕರ ನಡೀತಾ ಇದೆ. ಇದರಲ್ಲಿ ನಮ್ಮ ಬೇಡಿಕೆ ಅಂದರೆ ಎಲ್ಲರನ್ನೂ ರಾಜ್ಯ ಪೌರ ನೌಕರರಲ್ಲಿ ಪರಿಗಣಿಸಬೇಕು. ಇವರಿಗೆ KJID, GPF, ಸಂಜೀವಿನಿ ಇವೆಲ್ಲ ಹೇಗೆ ಅವರು ಬೇರೆ ಡಿಪಾರ್ಟ್ಮೆಂಟಿಗೆ ಹೆಂಗೆ ಕೊಡ್ತಾ ಇದ್ದೀರಿ, ಹಾಗೆ ನಮ್ಮ ಡಿಪಾರ್ಟ್ಮೆಂಟಿಗೂ ನಮ್ಮ ಪೌರ ಕಾರ್ಮಿಕರಿಗೂ ಎಲ್ಲ ಸಿಬ್ಬಂದಿ ಕೊಡಬೇಕಂತ ಕೇಳ್ಕೊಂಡಿದ್ದೀವಿ. ಹಾಗೆ ಗುತ್ತಿಗೆ ನೌಕರರು, ಇವನ್ ಕಾಂಟ್ರಾಕ್ಟ್ ಬೇಸದಲ್ಲಿ ಅಕೌಂಟೆಂಟು, IT ಇವ್ರನ್ನೆಲ್ಲರೂ ನೇರ ನೇಮಕಾತಿ ಮಾಡಬೇಕನ್ನೋದು ನಮ್ಮದು ಬೇಡಿಕೆ ಇದೆ. ಸೊ ಈ ಬೇಡಿಕೆಯನ್ನು ನಿರ್ವಹಿಸಬೇಕಂತೇಳಿ ನಾವು ವಿನಂತಿಸಿಕೊಳ್ತಾ ಇದ್ದೀವಿ. ಇನ್ನೂ ನಿಮ್ಮದು ಬೇಡಿಕೆ ಇನ್ನೂ ಈಡೇರಿಲ್ಲ ಅಂದರೆ ಇನ್ನೋರಿಗೆ ಏನು ಮಾಡಿಲ್ಲ, ಮಾಡಲಿಲ್ಲ, ಮುಂದೆ ಏನು ಮಾಡ್ತೀರಿ? ಅವರು ಉಗ್ರವಾಗಿ ಹೀಗೆ ನಿರಂತರವಾಗಿರ್ತಾರೆ. ಕೈ ಅಡಿಗಲ್ಪಡ್ತಾರೆ ಅಂದರೆ ಇನ್ನೂ ನಮ್ಮ ಬೇಡಿಕೆ ನಿರ್ವಹಿಸಲಿಲ್ಲ ಅಂದರೆ ಹೀಗೆ ಮುಂದುವರಿದು ಈ ಹೋರಾಟ ಮುಂದುವರಿತದೆ. ಹೋರಾಟ ಮುಂದುವರಿದು. ನಿಮ್ಮ ಹೆಸರು ಹೇಳ್ರಿ? ಅಶ್ವಿನಿ ಕಾಳೆ. ಈ ಸಂದರ್ಭದಲ್ಲಿ ಸೋಮಯ್ಯ ಹಿರೇಮಠ್ ಸದಸ್ಯರು, ದುಂಡಪ್ಪ ರಂಗನ್ನವರ್ ಜಿಲ್ಲಾ ಅಧ್ಯಕ್ಷರು, ಅಶ್ವಿನಿ ಕಾಳೆ ಸದಸ್ಯರು ಸೇರಿದಂತೆ ಅಶೋಕ್ ಭಾರುದೆ ಮತ್ತು ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.